ಕಳೆದ ವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲೋಕಸಭೆಯನ್ನುದ್ದೇಶಿಸಿ ಮಾತನಾಡಿದ ಕನೌಜ್ ಕ್ಷೇತ್ರದ ಸಂಸದ ಅಖಿಲೇಶ್ ಯಾದವ್ ಕಾಲ್ತುಳಿತದಲ್ಲಿ ಮೃತಪಟ್ಟವರ ನಿಜವಾದ ಅಂಕಿಅಂಶಗಳನ್ನು ಒದಗಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು ಮತ್ತು ಸರ್ವಪಕ್ಷ ಸಭೆಗೆ ಕರೆ ನೀಡಿದರು. ಸರ್ಕಾರ ನಿರಂತರವಾಗಿ ಬಜೆಟ್ ಅಂಕಿಅಂಶಗಳನ್ನು ನೀಡುತ್ತಿರುವಾಗ ದಯವಿಟ್ಟು ಮಹಾಕುಂಭದಲ್ಲಿ ಮೃತಪಟ್ಟವರ ಅಂಕಿಅಂಶಗಳನ್ನು ಸಹ ನೀಡಿ. ಮಹಾಕುಂಭದ ವ್ಯವಸ್ಥೆಗಳ ಬಗ್ಗೆ ಸ್ಪಷ್ಟೀಕರಣ ನೀಡಲು ಸರ್ವಪಕ್ಷ ಸಭೆ ಕರೆಯಬೇಕೆಂದು ನಾನು ಒತ್ತಾಯಿಸುತ್ತೇನೆ ಎಂದು ಹೇಳಿದರು. ಮಹಾಕುಂಭ ದುರ್ಘಟನೆಯಲ್ಲಿ ಮೃತಪಟ್ಟವರ ಅಂಕಿಅಂಶಗಳು, ಗಾಯಾಳುಗಳ ಚಿಕಿತ್ಸೆ, ಔಷಧಿಗಳು, ವೈದ್ಯರ ಲಭ್ಯತೆ, ಆಹಾರ, ನೀರು ಮತ್ತು ಸಾರಿಗೆ ವಿವರಗಳನ್ನು ಸಂಸತ್ನಲ್ಲಿ ಮಂಡಿಸಬೇಕು ಎಂದು ಒತ್ತಾಯಿಸಿದರು. अभी तो अध्यक्ष महोदय मैंने बात शुरू नहीं की है और जिन लोगों को तकलीफ है और जिनको दुख होना चाहिए उनके बारे में मैं, हालांकि वो बात मैं बाद में कहना चाहता था महाकुंभ के बारे में, लेकिन अध्यक्ष महोदय क्योंकि बहुत सारे माननीय सदस्य ये सुन नहीं सकते हैं, इसलिए मैं बात वहीं से शुरू करता हूं. आप देश के परम अभिभावक होने के नाते हमारा आपसे अनुरोध है कि जहां सरकार बजट के आंकड़े लगातार दे रही है, और जब मैंने अभिभाषण पढ़ा अध्यक्ष महोदय, बहुत सारे आंकड़े सरकार ने दिए हैं. आंकड़े देने से पहले महाकुंभ में मरने वालों के आंकड़े भी दे दें. महाकुंभ की व्यवस्था के बारे में स्पष्टीकरण देने के लिए मेरी मांग अध्यक्ष महोदय सर्वदलीय बैठक बुलाई जानी चाहिए. महाकुंभ आपदा प्रबंधन व खोया पाया केंद्र की जिम्मेदारी सेना को दी जाए. महाकुंभ हादसे के शिकार लोगों की मृत्यु, घायलों का इलाज, दवाइयों, डॉक्टर, भोजन पानी, परिवहन की उपलब्धता का आंकड़ा संसद में पेश किया जाए. महाकुंभ हादसे के लिए जिम्मेदार लोगों पर, महाकुंभ हादसे के लिए जिम्मेदार लोगों पर घोर दंडात्मक कार्रवाई हो. जिन्होंने सच पाया है उनको दंडित किया जाए. अध्यक्ष महोदय, हम डबल इंजन की सरकार से पूछते हैं, अगर अपराध बोध नहीं था तो आंकड़े दबाए, छिपाए और मिटाए क्यों गए हैं? सच छिपाना और मिटाना भी तो अपराध है. इसका दंड कौन भुगतेगा अध्यक्ष महोदय? जहां इंतजाम होना चाहिए था वहां प्रचार हो रहा था. एक धार्मिक समागम में डबल इंजन का राजनीतिक प्रचार अशोभनीय है, निंदनीय है. इतने बड़े हादसे के बाद कम से कम अब तो वो होर्डिंग उतरवा देना चाहिए. ಕಳೆದ ತಿಂಗಳಲ್ಲಿ ದರೋಡೆಕೋರರ ಗುಂಡೇಟಿನಿಂದ ಗಾಯಗೊಂಡ ಶಿವಕುಮಾರ್ ಅವರ ಮನೆಗೆ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ವೈಯಕ್ತಿಕ ನೆರವು ನೀಡಲಾಯಿತು ಮತ್ತು ಸರ್ಕಾರದಿಂದ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಮುಖಂಡರಾದ ಬಾಬುವಾಲಿ, ರಾಜಶೇಖರ್, ನಾಗಮೂರ್ತಿ, ಶಶಿ ಹೊಸಳ್ಳಿ, ರಾಜ್ಕುಮಾರ್ ಪಾಟೀಲ್, ವೀರು ದಿಗ್ವಾಲ್, ವೀರೇಶ್ ಸ್ವಾಮಿ ಇದ್ದರು. ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯ ಪಂಬೀಪುರ್ ಬಳಿ ಮಂಗಳವಾರ ಬೆಳಗ್ಗೆ ನಿಂತಿದ್ದ ಗೂಡ್ಸ್ ರೈಲ್ಗೆ ಮತ್ತೊಂದು ಗೂಡ್ಸ್ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಗಾರ್ಡ್ ಕೋಚ್ ಮತ್ತು ಎಂಜಿನ್ ಹಳಿ ತಪ್ಪಿ ಇಬ್ಬರು ಭಾರತೀಯ ರೈಲ್ವೆ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಪಘಾತದಿಂದಾಗಿ ಮೇಲಿನ ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ಅಡ್ಡಿಯಾಗಿದ್ದ ಹಾನಿಗೊಳಗಾದ ವಿಭಾಗವನ್ನು ತೆರವುಗೊಳಿಸಲು ಮತ್ತು ರೈಲು ಸಂಚಾರವನ್ನು ಆರಂಭಿಸಲು ರಕ್ಷಣಾ ಮತ್ತು ಪುನಃ ಸ್ಥಾಪನೆ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರದ ಸಿಎಸ್ಸಿ ವೈದ್ಯ ಸುಭಾಷ್ ದುಬೆ ಇಬ್ಬರು ಗಾಯಾಳುಗಳನ್ನು ಕರೆತರಲಾಯಿತು. ಅವರು ಬೆಳಗ್ಗೆ 7 ಗಂಟೆ ಸುಮಾರಿಗೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದು ಅವರಿಗೆ ಹೆಚ್ಚಿನ ಗಾಯಗಳಾಗಿಲ್ಲ. ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಕಳುಹಿಸಿದ್ದೇವೆ ಎಂದರು. ಗಾಯಗೊಂಡವರನ್ನು ಅನೋಜ್ ರಾಜ್ 28 ಮತ್ತು ಶಿವಶಂಕರ್ ಯಾದವ್ 35
ಎಂದು ಗುರುತಿಸಲಾಗಿದೆ. ರೈಲ್ವೆ ಅಧಿಕಾರಿಗಳು ಹಾನಿ ಬಗ್ಗೆ ನಿರ್ಣಯಿಸುತ್ತಿದ್ದಾರೆ. हाँ ಮಾಜಿ ಸಚಿವರು ಹಾಗೂ ಔರದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ತಾಲೂಕಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಔರದ್ ಬಿ ತಾಲೂಕಿನ ವಡೆಗೌಂಡಿ ಗ್ರಾಮದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದರು. ಇದಕ್ಕೂ ಮುನ್ನ ಗ್ರಾಮದಲ್ಲಿ ಸಾರ್ವಜನಿಕರ ಸಭೆ ನಡೆಸಿ ಜನತೆಯ ಸಮಸ್ಯೆಗಳನ್ನು ಆಲಿಸಿದರು. ಸ್ಥಳೀಯರು ಒಬ್ಬೊಬ್ಬರಾಗಿ ಗ್ರಾಮದಲ್ಲಿ ಆಗಬೇಕಿರುವ ಬೇಡಿಕೆಗಳನ್ನು ಸಲ್ಲಿಸಿದರು. ವಡೆಗೌನಲ್ಲಿ ಬಸ್ ತಂಗುದಾಣ ನಿರ್ಮಿಸಿಕೊಡಬೇಕು, ಮುಖ್ಯ ವೃತ್ತದಲ್ಲಿ ಹೈಮಾಸ್ಟ್ ದೀಪ ಅಳವಡಿಸಬೇಕು, ಹೊಸದಾಗಿ ನಾಡ ಕಚೇರಿಯನ್ನು ಆರಂಭಿಸಬೇಕು, ರಸ್ತೆ ಅಗಲೀಕರಣದ ವೇಳೆ ಬಸವ ಮಂಟಪ ತೆರವಾಗಿದ್ದು ಬಸವ ಮಂಟಪ ನಿರ್ಮಿಸಿಕೊಡಬೇಕು ಎಂದು ಮನವಿ ಸಲ್ಲಿಸಿದರು. ಕುಡಿಯುವ ನೀರಿನ ಸರಬರಾಜು ಮಾಡಲು ಜಲಜೀವನ್ ಮಿಷನ್ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ. ಆದರೆ ಕೆಲಸ ಸರಿಯಾಗಿ ಆಗಿಲ್ಲ. ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಕೆಲಸ ಸರಿಪಡಿಸಿಕೊಡಬೇಕು. ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಗ್ರಾಮಸ್ಥರು ವಿನಂತಿಸಿದರು. ಇದೇ ವೇಳೆ ಪಡಿತರ ಚೀಟಿ, ವೃದ್ಧಾಪ್ಯ ವೇತನ, ವಿಧವೆ ವೇತನ, ವಿಕಲಚೇತನರ ಸಮಸ್ಯೆಗಳನ್ನು ಆಲಿಸಿದರು. ಸಮಸ್ಯೆ ಶೀಘ್ರ ಇತ್ಯರ್ಥಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅವರಿಗೂ ಕೂಡ ಗ್ರಾಮ ಪಂಚಾಯಿತಿ ಸಂಪೂರ್ ವತಿಯಿಂದ ಸಂಪೂರ್ ಗ್ರಾಮದ ಎಲ್ಲ ಮುಖಂಡರ ವತಿಯಿಂದ ಪೇಪರ್ ನೋಡ್ರಿ, MLA ಮಾಡ್ಕೊಡ್ತೀನಿ. ಪೇಪರ್ ಬೇಕು ಇದಲ್ಲ, 100% ಮಾಡ್ಕೊಡ್ರಿ. ಬಹಳ ಹಸ್ತ ಅಂಗನವಾಡಿ ತಮ್ಗೆ ಇಲ್ಲ. ಓಕೆ ಮಾಡ್ಕೊಡ್ರಮ್ಮ. ಆಮೇಲೆ ಏನಂದ್ರೆ ಒಂದ್ ಕೇಳ್ರಮ್ಮ, ಒಂದ್ ಮಾತು ಹೇಳ್ಬೇಡಿ, ಹೋಗ್ತು ರಾತ್ ಗೈ ಬಾತ್ ಗೈ ಹೊಸ ಹೇಳ್ರಿ. ಆಮೇಲೆ ಇದು ಮಾಡಿದ್ರೆ ನಾವೇ ನಮ್ದು ಕೆಲಸ PDO ಮುಂದ್ ಬರ್ರಿ, ತಲಾಟಿ ಮುಂದ್ ಬರ್ರಿ. ನಾವು ಹೇಳಿದ್ರೆ ನಾನು ಕೇಳ್ತೀನಿ. ಕಾರ್ಯಕ್ರಮದಲ್ಲಿ ಸತತ 4ನೇ ಅವಧಿಗೆ ವ್ಯಾಪ್ತಿಯಲ್ಲಿ ಹಿಂದೆ ಆಗಿರುವಂತಹ ಕೆಲಸಗಳ ವಿವರವನ್ನ ನಾನು ಹೇಳಕ್ಕೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಸನ್ಮಾನವನ್ನ ಸ್ವೀಕರಿಸಿದಂತಹ ಶಾಸಕರಿಗೆ ತುಂಬಾ ಧನ್ಯವಾದ. 16 ವರ್ಷ ನಾನು ಪ್ರತಿ ಊರಿಗೆ ಹೋಗಬೇಕು, ಜನರ ಜೊತೆ ಸಮಾಲೋಚನೆ ಮಾಡಬೇಕು, ಚಿಂತನ್ ಮಂಥನ್ ಮಾಡಬೇಕು. ನಮ್ಮ ಜನರಿಗೆ ಏನೇನು ತೊಂದರೆ ಇದೆ, ಸರ್ಕಾರಿ ಸ್ಕೀಮ್ ಬರ್ತಾ ಇದೆ ಇಲ್ಲೋ ಎಲ್ಲ ಎನ್ಕ್ವೈರಿ ಮಾಡಬೇಕು. ಅದಕ್ಕಾಗಿ ನಾವು ಪ್ರತಿ ವರ್ಷದಲ್ಲಿ ಗ್ರಾಮ ಪಂಚಾಯತ್ ಮಾಧ್ಯಮ ಬರ್ತೀವಿ. ನಾವು ಇಲ್ಲಿ ಹೈಸ್ಕೂಲಿನ ಸಭೆ ನಡೀತಾ ಇದೆ. ಹೈಸ್ಕೂಲು ಸ್ಕೂಲ್ 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 ತೊಂದರೆ ಇಲ್ಲ, ಟೀಚರ್ ಅವ, ಬಿಲ್ಡಿಂಗ್ ಅವ. ಓಕೆ, ಆಮೇಲೆ ಪ್ರೈಮರಿ ಉದ್ದೇಶ ಇದೆ. ಬೆಳಿಗ್ಗೆ राशन कार्ड कर देने का अर्जी कुर्री और ऑनलाइन आमेले विधवा वेतन ओल्ड पेंशन आशासन कटाइले ಇಲ್ಲ ಆಮೇಲೆ ಮಾಡಿದ್ವಿ. ಓಕೆ ಓಕೆ ರದ್ದ ವಿಭಿನ್ನ ಓಕೆ ಜೆಜೆಎಂ
ಆಗಿಲ್ಲ ಏನು सांगा काय म्हणा पहिलीपासून टाकीपर्यंत पाईपलाईन नाही मोटर नाही पहिलीचे जे होतं त्याला कनेक्शन करून टाकायचे बस ಏನು किती बरोबर ಸರ್ ಮತ್ತೊಂದು ಟ್ಯಾಕಿ ತಗೊಂಡಿಲ್ಲ ನೋಡ್ರಿ ಹಂಡ್ರೆಡ್ ಆಗಿದೆಯಲ್ಲ ನಮ್ಮ ಜವಾಬ್ದಾರಿ ಇದೆ ನಾವು ನಮ್ಮ ಊರಿಗೆ ನೀರು ಕೊಡ್ಲೇಬೇಕು ಸರಿಪಡಿಸ್ರಿ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ. ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿದೆ. ಕಾರಣ ಇಂಥ 224 MLಗಳಲ್ಲಿ ಯಾವುದೇ ಶಾಸಕ ಇರಲಿಲ್ಲ ಅಂತ ಶಾಶ್ವತ ಹೇಳ್ತೀನಿ. ನಮ್ಮ ಔರಾ ವಿಧಾನಸಭಾ ಕ್ಷೇತ್ರ ಮಹಾಜನತಾ ಅವರು 2008ನಲ್ಲಿ ಸೇವಕನಾಗಿ ಆಶೀರ್ವಾದ ಮಾಡಿದ್ರು. 2009ರಿಂದ ನಾನು ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ದೀನಿ. ಇವತ್ತು 2025 ಇದೆ. 16 ವರ್ಷ ನಿರಂತರ ನಾವು ಗ್ರಾಮೀಣ ಊರಿನಲ್ಲಿ ಹೋಗ್ತೀವಿ. ಆಮೇಲೆ ತಾವು ಇಲ್ಲಿ ನೋಡಿದ್ದೀರಿ ಎಲ್ಲ ನಾವು ಅಧಿಕಾರಿ ಜೊತೆ ತಹಸೀಲ್ದಾರ್, BO, EO, ಅಂಗನವಾಡಿ, CDPO ಎಲ್ಲ ಅಧಿಕಾರಿ ತಗೊಂಡು ಊರಿನಲ್ಲಿ ಕೂತ್ಕೊಂಡು ಸಭಾ ಮಾಡಿಸಿ ಅವ್ರು ಏನೇನು ಬೇಡಿಕೆ ಇದೆ, ಏನೇನು ಕುಂದುಕೊರತೆ ಇದೆ, ಏನೇನು ಮೂಲಭೂತ ಸೌಕರ್ಯ ಇದೆ ಈ ಬಗ್ಗೆ ಪೂರ್ತಿ ಚರ್ಚೆ ಮಾಡ್ತೀವಿ. ಆಮೇಲೆ ಮುಂದಿನ ವರ್ಷ ರೋಡ್ ಆಗಲಿ, ಅಂಗನವಾಡಿ ಬಿಲ್ಡಿಂಗ್ ಆಗಲಿ, ಆಮೇಲೆ ಹೌಸಿಂಗ್ ಆಗಲಿ, ಆಲ್ ಮೂಲಭೂತ ಸೌಕರ್ಯ ಊರಿನಲ್ಲಿ ನಂಬರ್ 1 ನೀರಿನ ವ್ಯವಸ್ಥೆ ಬೇಕು, ಲ್ಯಾಟ್ರಿನ್ ವ್ಯವಸ್ಥೆ ಬೇಕು, ಆಮೇಲೆ ನಮ್ಮ ಸಿಸಿ ಡ್ರೈನ್ ಬೇಕು, ಸ್ಕೂಲ್ ಬೇಕು, ಅಂಗನವಾಡಿ ಬೇಕು, ಎಲ್ಲ ಮೂಲಭೂತ ಸೌಕರ್ಯ ಮಾಡಲಿಕ್ಕೆ ನಾನು ಮಾಡ್ತಾಯಿದ್ದೀವಿ. 2 ಜನವರಿ ಪ್ರಾರಂಭ ಮಾಡಿದ್ದೀನಿ. ಕೊನೆ ದಿವಸ ಇದೆ ವಡಗಾಂವ್ನಲ್ಲಿ. ನಾನು ಇವತ್ತು ಗ್ರಾಮಸ್ಥೆ ಮಾಡ್ತಾಯಿದ್ದೀನಿ. ಈ 27 ದಿವಸದಲ್ಲಿ 35 ಕೋಟಿ 30 ಕೋಟಿ ಜಾಸ್ತಿ ಪೂಜೆ ಮಾಡಿದ್ದೀನಿ. ನಾನು ಸ್ಕೂಲ್ನಲ್ಲಿ ಸೋಲಾರ್ ಪ್ಯಾನಲು, ಶೌಚಾಲಯ, ನೀರಿನ ವ್ಯವಸ್ಥೆ ಎಲ್ಲ ನಾನು ಪೂಜೆ ಮಾಡಿದ್ದೀನಿ. ಆಮೇಲೆ ಈ ವರ್ಷ ಏನೇನು ಬೇಡಿಕೆ ಬರುತ್ತೆ ಮುಂದಿನ ವರ್ಷ ನಾವು ಕೊಂಡು ಬರ್ತೀವಿ. ಈ ಥರ ನಾವು ಗ್ರಾಮಜನ ಮಾಡಿದ್ದೀವಿ. ಆಮೇಲೆ ಅಧಿಕಾರಿ ನಮ್ಮದು ತಹಸೀಲ್ ಕೆಲಸ ಆಗಲಿ, ನಮ್ಮ CDPO ಕೆಲಸ, ಬೌಂಡ್ ಕೆಲಸ, ಭಾಗ್ಯಲಕ್ಷ್ಮಿ ಆಗಲಿ, ಸರ್ವೆ ಆಗಲಿ, ಆಮೇಲೆ JJM ಕೆಲಸ, JJM ಬಗ್ಗೆ ಭಾಳ ಕಂಪ್ಲೀಟ್ ಅವ, ಎಲ್ಲ ಕಡೆ ಕಂಪ್ಲೀಟ್ ಅವ. JJM 276 ವರ್ಕ್ ಅವ. ನಮ್ಮ 200ಕ್ಕಿಂತ ಜಾಸ್ತಿ ನಮ್ಮ ದುಡ್ಡು ಮಂಜೂರು ಮಾಡಿದ್ದೀನಿ. 3 ವರ್ಷ ಕೆಲಸ ಆಗಿದೆ. ಎಲ್ಲಿ ಭೀ ಸರಿಯಾಗಿಲ್ಲ. ಈ ಕೆಲಸ ಚೆಕ್ ಮಾಡ್ತಾಯಿದ್ದೀನಿ, ಜನರಿಗೆ ಮಾತಾಡ್ತಾ ಇದ್ದೀನಿ. ಈ ಥರ ನಮ್ಮದು ಗುರಿ ಅಷ್ಟೇ. ನಮ್ಮ ಕಮಲ ತಾಲೂಕು ಆಗಲಿ, ಔರಾದಾಗಲಿ ಸಂಪೂರ್ಣ ಅಭಿವೃದ್ಧಿ ಆಗಬೇಕು, ಜನರ ಕೆಲಸ ಆಗಬೇಕು, ಸರ್ಕಾರ ಯೋಜನಾ ಊರ ತನಕ ಹೋಗಬೇಕು, ಅವೇರ್ನೆಸ್ ಮಾಡಬೇಕು, ಅವ್ರ ಊರಿನಲ್ಲಿ ಸಮಿತಿ ಮಾಡಬೇಕು. ಈ ಥರ ಎಲ್ಲ ಮೇನ್ ಉದ್ದೇಶ ಎಜುಕೇಷನ್, ಸ್ಕೂಲ್ ಅಭಿವೃದ್ಧಿ, ಸ್ಕೂಲ್ನಲ್ಲಿ ಶೌಚಾಲಯ ಬೇಕು, ಕುಡಿಯೋ ನೀರು ವ್ಯವಸ್ಥೆ ಬೇಕು, ಪ್ಲೇಗ್ರೌಂಡ್ ಬೇಕು, ಕಂಪೌಂಡ್ ಬೇಕು, ಟೀಚರ್ ಸ್ಕೂಲ್ಗೆ ಬರಬೇಕು, ಆಮೇಲೆ ಅಲ್ಲಿ ಅಡ್ಮಿಷನ್ ಜಾಸ್ತಿ ಆಗಬೇಕು. ಎಲ್ಲ ನಾವು ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಿ, ನಾನು 2 ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಊರಿನಲ್ಲಿ ಎಲ್ಲ ಸಾವಿರಾರು ಜನ ಸೇರ್ತಾ ಇದ್ದಾರೆ. ಅವರು ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ, ಆನ್ ದಿ ಸ್ಪಾಟ್ ಸಾಲ್ವ್ ಮಾಡ್ತಾ ಇದ್ದೀನಿ. ಅವರು ಮಾಸ್ಟರ್ ಬಗ್ಗೆ ಕೇಳ್ತಾ ಇದ್ದಾರೆ, ಮಾಸ್ಟರ್ ವಿಧವಾ ವೇತನ್, ಅಂಗವಿಕಲನ್, ಆಮೇಲೆ ಬೇರೆ ಬೇರೆ ಎಲ್ಲ ಆನ್ ದ ಸ್ಪಾಟ್ ಮಾಡ್ತಾಯಿದ್ದೀನಿ. ಅವರು ಫೋಡಿ ಇದೆ, ಸರ್ವೆಯಾಗಿ ಮಾಡ್ತಾಯಿದ್ದೀನಿ. ಸರ್ಕಾರ ಈಗೂತ್ ಮಾಡ್ತಾಯಿದ್ದಾರೆ. ನಾನು 2009 ಮಾಡ್ತಾಯಿದ್ದೀನಿ. ಸರ್ಕಾರ ಕಡೆ 5 ಗ್ಯಾರಂಟಿ ಇನ್ನು ಎಲ್ಲ ದುಡ್ಡು ಹೋಗಿದೆ. ನಿನ್ನೆ 2 TV ನೋಡಿದ್ದೀನಿ. ಒಂದು TV ಹೇಳಿದ್ರು, ರಾಜ್ಯದ ಡೆಪ್ಟಿ CM ಉಪಮುಖ್ಯಮಂತ್ರಿ ಅವ್ರು ಏನು ಹೇಳ್ತಾಯಿದ್ರು, ಗ್ಯಾರಂಟಿ ಎಲ್ಲಿ ನಿಲ್ಲಿಸಬೇಕು ಆಗತ್ತೆ,
ನಮ್ಮ ದುಡ್ಡು ಸಾಕಾಗ್ತಾ ಇಲ್ಲ. ಆಮೇಲೆ ನಾನು ಬೇರೆ ಬೇರೆ IPS ಜೊತೆ ಮಾತಾಡಿದ್ದೀನಿ, ಎಲ್ಲ ದಿವಾಳ ಆಗಿದೆ. ಕರ್ನಾಟಕದಲ್ಲಿ ದುಡ್ಡಿಲ್ಲ, ಸ್ಯಾಲರಿ ಆಗ್ತಾ ಇಲ್ಲ, ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ. ತಾವು ನೋಡಿದಿರಿ, ಏನು ಮೈಕ್ರೋ ಫೈನಾನ್ಸ್ ನೋಡಿದಿರಿ, ಬೇರೆ ಬೇರೆ ಭಾಳ ಅವ. ನಾಳೆ ನಾವು ಪ್ರೆಸಿಡೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮದು ಗುರಿ ಅಷ್ಟೇ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಊರಿನಲ್ಲಿ ಸಲುವಾಗಿ ಅಭಿವೃದ್ಧಿ ಆಗಬೇಕು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸ್ಕೀಮ್ ಸಿಗಬೇಕು ನಮ್ಮ ಗುರಿ. ಸರ್, ಈಗ ಅವರ ಕ್ಷೇತ್ರದಾಗ ಬೇಸಿಗೆ ಆರಂಭಕ್ಕೂ ಮುನ್ನ ನೀರಿಗೆ ಹಾಹಾಕಾರ ಶುರು ಆಗಿದೆ ಸರ್. ಇದೆ ಈಗಂದ್ರೆ ನಮ್ಮ ನೀರಿನ ಪಾತ್ರೆ ಜಾಸ್ತಿ ಕೆಳಗವ. ಅದಕ್ಕಾಗಿ ನಾನು ಪ್ರತಿ ಊರಿನಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಏನೇನು ಸಾಧ್ಯ ಇದ್ದರೆ ಬೋರ್ ಮಾಡಬೇಕು, ಓಪನ್ ಮಾಡಬೇಕು ಮಾಡ್ತಾ ಇದ್ದೀನಿ. ನಾವು ಪೂರ್ತಿ ಇವತ್ತಿಲ್ಲ, ನಮ್ಮದು ಔರಾದ್ನಲ್ಲಿ ಕಮಲನಗಲಿ ಹಿಂದೆಯಿಂದ ಪಾತ್ರೆ ಕೆಳಗವ. ನಮ್ಮದು ಈ ವರ್ಷ ಕೂಡ ಮಳೆ ಕಡಿಮೆ ಆಗಿದೆ, ಜಾಸ್ತಿ ಆಗಿಲ್ಲ. ಅದಕ್ಕಾಗಿ ಕೊರತೆ ಇದೆ, ಬಟ್ ನಾವು ಸರಿಪಡಿಸ್ತಾ ಇದ್ದೀನಿ. ಪ್ರತ್ಯೇಕ ಊರಿಗೆ ಚಿತ್ರಮಾಡಿ ನೋಡ್ತಿಲ್ಲ, ನಾವು ಇದ್ದೀನಿ, ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಸರ್, ಸುಮಾರು ವರ್ಷದಿಂದ ಸಮಸ್ಯೆ ಇದ್ರೂ ಕೂಡ ಸರ್ಕಾರ, ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದದ, ಶಾಶ್ವತ 250 ಕೋಟಿ 250 ಕೋಟಿ ಜೆ ಮಂಜೂರು ಮಾಡಿದ್ದೀನಿ. ಬಟ್ ಥೋಡಾ ಕೆಲಸ ಸರಿಯಾಗಿಲ್ಲ, ಸರಿಪಡಿಸ್ತಾ ಇದ್ದೀನಿ. ಹೆಚ್ಚಿಗೆ ಮಾಡ್ಲಿಕ್ಕೆ ಅಪ್ರೂವಲ್ ಪಡಿಸ್ತಾ ಇದ್ದೀನಿ. ಎಲ್ಲ ನಿನ್ನೆ CO ಜೊತೆ ಮಾತಾಡಿದ್ದೀನಿ, ಮಂತ್ರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸರಿಪಡಿಸ್ತಾ ಇದ್ದೀನಿ. ಅಲ್ಲ ಸರ್, ನಿಮ್ಮ ಸರ್ಕಾರದ BJPದ ಮಹತ್ವದ ಯೋಜನೆ ಇತ್ತು, ಆ ಯೋಜನೆ ಹಳ ಹಿಡಿದ್ರೆ ಯಾಕೆ ಕ್ರಮ ಆಗತ್ತಿಲ್ಲ ಅಂತ ಅಧಿಕಾರಿಗಳನ್ನೆಲ್ಲ ನಾವು ನಮ್ಮ ಸರ್ಕಾರ ಟೈಮ್ನಲ್ಲಿ, ನಾವು ಮಂತ್ರಿ ಟೈಮ್ನಲ್ಲಿ 250 ಕೋಟಿ ಮಂಜೂರು ಮಾಡಿದ್ದೀನಿ. 276 ಕೆಲಸ ಇದೆ, ಬಟ್ 40 ಕೆಲಸ ಸರಿಯಾಗಿದೆ, ಬಾಕಿ ಸರಿಯಾಗಿಲ್ಲ. ಬಟ್ ಎಲ್ಲ ನಾನು ಬಿಲ್ ಮಾಡೋಕ್ಕೆ ಹೇಳಿಲ್ಲ, ಎಲ್ಲ ನಾನು ಪದೇ ಪದೇ ಮಾಡ್ತಾ ಇದ್ದೀನಿ. ಆಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ಅಧಿಕಾರಿಗೆ ಬಿಸಿ ಮುಟ್ತಾ ಇದ್ದೀನಿ. ಆಮೇಲೆ CA ಜೊತೆ ಮಾತಾಡ್ತೀನಿ, HOD ಇನ್ನರಿಗೆ ವಿಸಿಟ್ ಮಾಡ್ಯಾರ. ನಾನು ಬಿಡಲ್ಲ, ಯಾವ ಕಾರಣಕ್ಕೆ ಬಿಡಲ್ಲ, ವೃತ್ತಿ ಮಾಡ್ತೀವಿ. ಸರ್, ಈಗ ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆ ಮುಂಚೆ ಡಿಮಾಂಡ್ ಇತ್ತು. ಮಹಾನಗರ ಪಾಲಿಕೆ ಮಾಡೋದು ನಾನು ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಮಾಡ್ತೀನಿ. ಬಟ್ ಅವರು ಬಂದ ಮೇಲೆ ತಾವು ನೋಡಿದಿರಿ, 4-5 ಆತ್ಮಹತ್ಯೆ ಆಗಿದೆ, ಕಳ್ತನ ಆಗ್ತಾ ಇದೆ, ದೀನ್ ದಹಾಡಿ ರೌಡಿಸಮ್ ಜಾಸ್ತಿ ಆಗಿದೆ. ಸರ್ಕಾರ ಎಲ್ಲಿ ಯಾವ ನಮ್ಮ ಆಗ್ತಾ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದ್ದರು? ಮುಖ್ಯಮಂತ್ರಿ ಹೇಳಿದ್ರು ಬಡವರು ಸರ್ಕಾರ ಇದೆ, ರೈತರ ಸರ್ಕಾರ ಇದೆ. ಎಲ್ಲಿರುತ್ತೆ ಸರ್ಕಾರ ಇದೆ? ರೈತರಿಗೆ ಬರ್ತಾ ಇಲ್ಲ. 5 ಗ್ಯಾರಂಟಿ ಮಾಡಿರಿ, ದಿವಾಳ ಆಗಿದೆ ಕರ್ನಾಟಕ ಸರ್ಕಾರ. ನಮ್ಮ ಕರ್ನಾಟಕ ರಾಜ್ಯ 50 ಕೋಟಿ ಜನತಾಗ ಪರೇಶಾನಿ ಇದೆ. ಹೀಗಾಗಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಆದರೆ ಕೂಡ ನಾವು ಸೇವೆಗಾಗಿ ಮಾಡಬೇಕು, ಮಾಡ್ತಾ ಇದ್ದೀವಿ. ಘೋಷಣೆ ಆಗ್ಲತ್ತವ ಸರ್, ಒಟ್ಟು ಏನು ಅಭಿವೃದ್ಧಿ ಘೋಷಣೆ ಸರ್ಕಾರವ. ಈ ಆಮೇಲೆ ಆತ್ಮಹತ್ಯೆ ಸರ್ಕಾರವ. ನೋಡ್ತೀವಿ, ಎಲ್ಲರೂ ಆತ್ಮಹತ್ಯೆ ಆಗ್ತಾ ಇದೆ. ಬೀದರ್ ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ ಮತ್ತು ಸ್ವತಂತ್ರ ವಿಚಾರಗಳನ್ನು ಅರಿತು ಅವರ ಭವಿಷ್ಯದ ಸದುಪಯೋಗದಲ್ಲಿ ಎನ್ನುವ ದೃಷ್ಟಿಕೋನದಿಂದ ಫೆಬ್ರವರಿ 7, 8 ಮತ್ತು 9ರಂದು ಬ್ಯಾನಕ್ನಹಳ್ಳಿ ರಸ್ತೆಯಲ್ಲಿರುವ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ಶೈಕ್ಷಣಿಕ ಪ್ರದರ್ಶನ 2025 ಹಮ್ಮಿಕೊಳ್ಳಲಾಗಿದೆ ಎಂದು ದಿವ್ಯ ಸಂಕಲ್ಪ ಫೌಂಡೇಶನ್ ಅಡಿಯಲ್ಲಿನ ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷರಾದ ಕರ್ನಲ್ ಶರಣಪ್ಪ ಸಿಕೆನ್ಪುರ್ ತಿಳಿಸಿದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲಾ ಸಭಾಂಗಣದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಾಂಪ್ರದಾಯಿಕವಾಗಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡುತ್ತಾರೆ. ಆದರೆ ನಾವು ಈ ಬಾರಿ ವಿಭಿನ್ನವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಪಾಲಕರು, ಶಿಕ್ಷಕರ ಮತ್ತು ಹಿತೈಷಿಗಳ ಸಹಭಾಗಿತ್ವದಲ್ಲಿ ಶೈಕ್ಷಣಿಕ ಪ್ರದರ್ಶನ ಏರ್ಪಡಿಸಿದ್ದೇವೆ. ಇದರಲ್ಲಿ ಮಕ್ಕಳು ತಮ್ಮ ಆಸಕ್ತಿ ಇರುವ ವಿಷಯದ ಮೇಲೆ ಮಾದರಿಗಳನ್ನು ತಯಾರು ಮಾಡಿಕೊಂಡು ಅದರ ವಿವರಣೆ ನೀಡುತ್ತಾರೆ. ಇದು ಮಕ್ಕಳ ಜ್ಞಾನಾರ್ಜನೆ, ಸ್ಮರಣೆ ಮತ್ತು ಪ್ರಾಯೋಗಿಕತೆಗೆ ಸ್ಫೂರ್ತಿ ನೀಡುತ್ತದೆ ಎಂದರು. ನಮ್ಮಲ್ಲಿ ತರಬೇತಿ ಪಡೆದು ಇದುವರೆಗೆ 471 ಅಭ್ಯರ್ಥಿಗಳು ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಅರೆ ಸೈನಿಕ ಸೇವೆಗಳಿಗೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಈ ಬಾರಿ ಸಾಂಪ್ರದಾಯಿಕ ವಾರ್ಷಿಕೋತ್ಸವದ ಬದಲಾಗಿ ಶೈಕ್ಷಣಿಕ ಪ್ರದರ್ಶನ ನಡೆಸಲಾಗುತ್ತಿದೆ. ಇದರ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆ ಮತ್ತು ಶೈಕ್ಷಣಿಕ ಸಾಧನೆಗಳನ್ನು ಪ್ರದರ್ಶಿಸಲು ಅವಕಾಶ ಒದಗಿಸುತ್ತದೆ. ಈ ಪ್ರದರ್ಶನವು ವಿಮರ್ಶಾತ್ಮಕ ಚಿಂತನೆ, ಸಂಶೋಧನೆ ಮತ್ತು ಪ್ರಸ್ತುತಿ ಕೌಶಲ್ಯಗಳನ್ನು ಉತ್ತೇಜಿಸುತ್ತದೆ. ಪೋಷಕರಿಗೆ ಮತ್ತು ಸಹವರ್ತಿಗಳಿಗೆ ಮಕ್ಕಳ ಸೃಜನಶೀಲತೆ ಮತ್ತು ಪ್ರಯತ್ನಗಳನ್ನು ತೊಡಗಿಸಿಕೊಳ್ಳಲು ಮತ್ತು ಮೆಚ್ಚಿಸಲು ಅನುಮತಿಸುತ್ತದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸಿಕೆನ್ಪುರ್ ತಿಳಿಸಿದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಯಾವಾಗಲೂ ಒಂದು ಭಿನ್ನವಾದ ಉದ್ದೇಶ ಇಟ್ಟುಕೊಂಡು ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದೆ ಕಳೆದ 9-10 ವರ್ಷದಿಂದ. ಈ ವರ್ಷ ನಾವು ಎನ್ಯುವಲ್ ಡೇ ಜಾಗದಲ್ಲಿ ನಾವು ಒಂದು ಅಕಾಡೆಮಿಕ್ ಎಕ್ಸ್ಪೋ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಅದು ಪ್ರೀ ಪ್ರೈಮರಿ ಮಕ್ಕಳಿಗೆ 3ನೇ ತಾರೀಕಿಗೆ ಶಿವನಗರದಲ್ಲಿ, 5ನೇ ತಾರೀಕಿಗೆ ಕುಂಭರವಾಡದಲ್ಲಿ, 7, 8, 9 ಫೆಬ್ರವರಿಗೆ ಈ ಮೇನ್ ಬ್ರಾಂಚ್ ನಡೆಯುತ್ತೆ. ಇದರ ಮೇನ್ ಪರ್ಪಸ್ ಏನಿದೆ ಅಂದರೆ, ನಾವು ಬರೀ ಮಕ್ಕಳಿಗೆ ಮಾರ್ಕ್ಸು, ಓದೋದು, ಬರೆಯೋದು, ಹೋಮ್ವರ್ಕು, ಕ್ಲಾಸ್ ವರ್ಕು, ಆದರೆ ನಾವು ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗ್ನಲ್ಲಿ ಏನು ಕಲಿತಾರೆ ಇಡೀ ವರ್ಷದಲ್ಲಿ, ಅದೇ ಬೇಸಿಸ್ ಮೇಲೆ ಅವರು ಕಲಿತಿದ್ದಂಥ ಸಬ್ಜೆಕ್ಟ್ ಮೇಲೆ ಪ್ರೊಜೆಕ್ಟ್ಸ್ಗಳು ಮಾಡ್ತಾರೆ. ಇದರಿಂದ ಮಕ್ಕಳ ಆಸಕ್ತಿ ನಾವು ನೋಡಿ ತಂದೆ ತಾಯಿಗಳಿಗೂ ಹೇಳಿ ಒಂದು ಕೋರ್ ಕಾಂಪಿಟೆನ್ಸ್ ಅವ್ರಿಗೆ ಏನಿದೆ, ಮುಂದೆ ಈ ಮಗಳು ಯಾವ ರೀತಿ ಮುಂದುವರಿಬೋದು, ರಾದರ್ ದೆನ್ ಮೇಕಿಂಗ್ ಹಿಮ್ ಆರ್ ಹರ್ ಅ mediocre engineer or doctor, we are trying to actually find out the hidden talent in a child and try to encourage the child to actually try and choose a career or study something which would be more interesting where he can excel. With that aim, ನಾವು ಇಲ್ಲಿ ಅಕಾಡೆಮಿಕ್ ಎಕ್ಸ್ಪೋ ಮಾಡ್ತಾ ಇದ್ದೀವಿ. ನೀವು ಗೊತ್ತಿರ್ಬೋದು, ನಮ್ಮ ಸ್ಕೂಲು ಒಂದು ಬಿಸ್ನೆಸ್ಗೋಸ್ಕರ ಹಾಕಿಲ್ಲ, ನಮ್ಮ ಸ್ಕೂಲು ಒಂದು ಬದುಕಬೇಕಂತಂದು ಯಾವ ಉದ್ದೇಶದಿಂದ ಇಲ್ಲಿ ಹಾಕಿಲ್ಲ. ನಾವು ಬಂದಿದ್ದು ಎಲ್ಲ ತ್ಯಾಗ ಮಾಡಿ ಇಲ್ಲಿಂದ ಮಕ್ಕಳ ಅಭಿವೃದ್ಧಿಗೋಸ್ಕರ, ಇಲ್ಲಿಂದ ಪ್ರದೇಶವನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕನ್ನುವ ಉದ್ದೇಶದಿಂದ ಬಂದಿದ್ದೇವೆ. ಅದಕ್ಕೆ ಬಿಟ್ಟು ಇನ್ನೇನಿಲ್ಲ. ಅದಕ್ಕೋಸ್ಕರನೇ ನಾವು ಪ್ರತಿ ವರ್ಷ ಏನಾದರೂ ಒಂದು ಹೊಸ ಮಾಡ್ತಾ ಇರ್ತೀವಿ. ಫಸ್ಟ್ ಟೈಮ್ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕೂಡ ನಮ್ಮ ಮಕ್ಕಳಿಗೆ ನಾವು ಇದ್ದೀವಿ. ಹೋದ ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, IAS ಅಕಾಡೆಮಿ ಮಸೂರಿ, ಆಮೇಲೆ ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಭವನ್, ಇಂಥವೆಲ್ಲ ನಾವು ಮಕ್ಕಳಿಗೆ ಒಂದೊಂದು ಅವಕಾಶ ಕೊಡ್ತಾ ಇದ್ದೀವಿ. ಮಕ್ಕಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್ ಅದರಲ್ಲಿ ಬರಬೇಕು. ನಮ್ಮ ಮಕ್ಕಳು ಗ್ಲೋಬಲ್ ಲೀಡರ್ ಆಗಿ ಸಮಾಜ ಪ್ರತಿ ಕಳಕಳಿ ಇಟ್ಟು ಸಮಾಜ ಸೇವೆ ಮಾಡ್ತಾ ದೇಶ ಕಟ್ಟೋದ್ರಲ್ಲಿ ಭಾಗಿದಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಓವರಾಲ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ನಮ್ಮ ಟೀಚರ್ಸ್, ನಮ್ಮ ಕೋಆರ್ಡಿನೇಟರ್ಸ್, ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲರೂ ಸತತವಾಗಿ ನಾವು ದುಡಿತಾ ಇದ್ದೀವಿ. ಈ ಅಕಾಡೆಮಿಕ್ ಎಕ್ಸ್ಪೋ ಇವಾಗ ಏನು ಮಾಡ್ತಾ ಇದ್ದೀವಿ, ಅದರದ್ದು ಮುಖ್ಯ ಉದ್ದೇಶದಲ್ಲಿ ಮಕ್ಕಳ ಯಾವ ಥರ ಟ್ಯಾಲೆಂಟ್ ಇದೆ ಅದನ್ನು ನಾವು ಕಂಡುಹಿಡಬೇಕು. ತಂದೆ ತಾಯಿಗಳಿಗೂ ನಾವು ಎನ್ಕರೇಜ್ ಮಾಡಿದ್ದೀವಿ ಇದರಲ್ಲಿ ಭಾಗಿದಾರಿಯಾಗಿ ಕೆಲಸ ಮಾಡೋಲ್ಲ. ನಮ್ಮ ಟೀಚರ್ಸ್ಗಳು, ಕೋಆರ್ಡಿನೇಟರ್ಸ್ಗಳು ಎಲ್ಲರೂ ಮಾಡಿ ಅವ್ರಿಗೆ ಒಂದು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ಥರದ ಒಂದು ಪ್ರೊಜೆಕ್ಟ್ಸ್ಗಳು ಲ್ಯಾಂಗ್ವೇಜ್ ಬೇಸ್ಡ್ ಇದೆ, ಮ್ಯಾಥಮೆಟಿಕ್ಸು, ಸೈನ್ಸು, ಎಲ್ಲ ವಿಷಯದಲ್ಲಿ ನಮ್ಮ ಪ್ರೊಜೆಕ್ಟ್ಸ್ಗಳಿವೆ. ಇದರಿಂದ ಬರೇ ಗ್ಲೋಬಲ್ ಸೈನಿಕ್ ಅಕಾಡೆಮಿಯ ಮಕ್ಕಳಿಗೆ ಮಾತ್ರ ಲಾಭ ಆಗೋದಿಲ್ಲ. ನನ್ನ ಅನಿಸಿಕೆ ಅಂದ್ರೇನು, ಇಡೀ ಪ್ರದೇಶದ ಬೇರೆ ಸ್ಕೂಲು, ಬೇರೆ ಮಕ್ಕಳಿಗೂ ಕೂಡ ಇದರಿಂದ ಲಾಭ ಆಗಬೇಕು. ಅದರಿಂದ ನಮ್ಮ ಮಕ್ಕಳು ಮುಂದುವರಿಬೇಕು. ನಮ್ಮ ಮಕ್ಕಳಿಂದ ಗ್ಲೋಬಲ್ ಲೀಡರ್ಸ್ ಆಗಿ ನಮ್ಮ ಪ್ರದೇಶಕ್ಕೆ, ತಂದೆ ತಾಯಿಗೆ, ಅವ್ರ ಕುಟುಂಬಕ್ಕೆ ಒಂದು ಕೀರ್ತಿ ತರಬೇಕು ಅನ್ನೋ ಉದ್ದೇಶದಿಂದ ಇದು ನಾವು ಮಾಡ್ತಾ ಇದ್ದೀವಿ. Regarding academic expo, already you got a clear idea from our honorable chairman. To add on this, education is not to create basic learners. It is to nurture lifelong learners. And we are organizing a platform for the students who should be intellectually inquisitive and reflective. And this academic expo will be giving them a chance to explore themselves what is their area of interest. We have divided the students into different subjects including languages,